ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಬೆಳ್ಳುಳ್ಳಿ ಫ್ಲೇವರ್ ಅಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಬೆಳ್ಳುಳ್ಳಿ ಉಪಯೋಗಿಸಿ ಮಾಡ್ತಾ ಇರೋದು. ಬನ್ನಿ ನೋಡೋಣ ಇದು ಏನು ಅಂತ. ಅಂದ್ರೆ ಈ ಮಳೆಗಾಲದಲ್ಲೆಲ್ಲ ನಮ್ಗೆ ಇದನ್ನ ಮಾಡಿ ತಿನ್ಬೋದು. ಮಕ್ಕಳಿಗೆಲ್ಲ ಸ್ಕೂಲಿಂದ ಬರುವಾಗ ಇದನ್ನೆಲ್ಲ ಮಾಡಿ ಕೊಡ್ಬೋದು. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಸಿಗುತ್ತೆ. ಬನ್ನಿ ಈ ರೆಸಿಪಿ ಏನು ಅಂತ ನೋಡೋಣ. ಮೊದಲು ಇದಕ್ಕೋಸ್ಕರ ನಾನಿಲ್ಲಿ 1/4 ಕಪ್ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು ಒಂದು 4 ಗಂಟೆ ಹೊತ್ತು ನೀರಲ್ಲಿ ನೆನೆಸಿಡ್ಬೇಕು. ನಾನು ಇದನ್ನ ನೀರಲ್ಲಿ ನೆನೆಸಿಟ್ಟು ಬರ್ತೀನಿ. ನೋಡಿ 4 ಗಂಟೆ ಕಳೆದಿದೆ. ನೀರಲ್ಲೆಲ್ಲ ನೆನೆಸಿಟ್ಟಿದ್ದೆ, ಚೆನ್ನಾಗಿ ನೆಂದಿದೆ ಉದ್ದಿನ ಬೇಳೆ. ನೋಡಿ ಇವಾಗ ಈ ರೀತಿ ಇದೆ, ಚೆನ್ನಾಗಿ ನೆನಿಬೇಕು. ನೋಡಿ ಈ ರೀತಿ ಇದೆ 1/4 ಕಪ್ ಉದ್ದಿನ ಬೇಳೆ. ಓಕೆ, ನೆಕ್ಸ್ಟ್ ಇದನ್ನ ಇದ್ರಲ್ಲಿರುವ ನೀರೆಲ್ಲ ತೆಗ್ದ್ಬಿಟ್ಟು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಾನು. ನೀರು ನಮ್ಗೆ ಬೇಕು, ಸ್ವಲ್ಪ ರುಬ್ಬೋದಿಕ್ಕೆ ಮಾತ್ರ, ಅದು ಬೇಕಾದಷ್ಟು ಮಾತ್ರ ಹಾಕೊಂಡ್ರೆ ಸಾಕು. ನೋಡಿ ಇವಾಗ ಎಲ್ಲ ನೀರೆಲ್ಲ ತೆಗ್ದ್ಬಿಟ್ಟು ನಮ್ಮ ಉದ್ದಿನ ಬೇಳೆ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಆಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 9 ಎಸಳು ದೊಡ್ಡ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. 2 ಡ್ರೈ ರೋಸ್ಟ್ ಮಾಡಿದಂತಹ ಮೆಣಸು ಕೂಡ ಹಾಕಿದ್ದೀನಿ ನಾನಿಲ್ಲಿ. ಇಲ್ಲಾಂದ್ರೆ ಮೆಣಸಿನ ಹುಡಿ ಹಾಕೋಬಹುದು. 1/4 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, ಅದೇ ರೀತಿ 1/4 ಟೀ ಸ್ಪೂನ್ ರೋಸ್ಟ್ ಮಾಡಿದಂತಹ ಓಂ ಕಾಳು ಕೂಡ ಹಾಕಿದ್ದೀನಿ. ಆಮೇಲೆ 1/4 ಟೀ ಸ್ಪೂನ್ ಇಂಗು ಕೂಡ ನಾನು ರುಬ್ಬುವಾಗ್ಲೇ ಹಾಕ್ತಾ ಇದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ ಈ ರೀತಿ. ನೆಕ್ಸ್ಟ್ ಇದಕ್ಕೆ ನೀರು ಎಷ್ಟು ಬೇಕೋ, ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ನಾನಿಲ್ಲಿ ಉದ್ದಿನ ಬೇಳೆ ನೆನೆಸಿಟ್ಟು ಅದೇ ನೀರಲ್ಲಿ ಹಾಕ್ಬಿಟ್ಟು ರುಬ್ತಾ ಇರೋದು. ಇದನ್ನ ಚೆನ್ನಾಗಿ ರುಬ್ಬಿ ತರ್ತೀನಿ. ನೋಡಿ ರುಬ್ಬಿ ತಂದಿದ್ದೀನಿ. ಹಿಟ್ಟು ನೋಡಿ ಈ ರೀತಿ ಇದೆ. ಇದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1/2 ಟೀ ಸ್ಪೂನ್ ಜೀರಿಗೆ, ಅದೇ ರೀತಿ 1/2 ಟೀ ಸ್ಪೂನ್ ಕಪ್ಪು ಎಳ್ಳು ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ಬೇಕಾಗಿರೋದು ಅಕ್ಕಿ ಹುಡಿ. ನೋಡಿ ಮೊದಲು ನಾನಿಲ್ಲಿ 1/2 ಕಪ್ ಅಕ್ಕಿ ಹುಡಿ ತಗೊಂಡಿದ್ದೀನಿ. ಅದನ್ನ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನಿಲ್ಲಿ ಮಿಕ್ಸ್ ಮಾಡೋದಿಕ್ಕೆ ಚಪಾತಿ ಕೋಲ್ ಅಂದ್ರೆ ಲಟ್ಟಣಿಗೆ ಉಪಯೋಗಿಸ್ತಾ ಇದ್ದೀನಿ. ಇದು ತುಂಬಾ ಸುಲಭ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡೋದಿಕ್ಕೆ. ನಾವು ಕೈಯಲ್ಲಿ ಯಾವ ರೀತಿ ಮಿಕ್ಸ್ ಮಾಡ್ತೀವೋ ಅದೇ ರೀತಿ ಇದು ಉಪಯೋಗಿಸಿ ನಮ್ಗೆ ಮಿಕ್ಸ್ ಮಾಡಬಹುದು. ನೀವು ಒಂದ್ಸಲ ಟ್ರೈ ಮಾಡಿ. ಆಮೇಲೆ ನೋಡಿ 1 ಸ್ಪೂನ್ ಬೆಣ್ಣೆ ಹಾಕ್ತಾ ಇದ್ದೀನಿ. ಇದು ಮೊದಲೇ ಸೇರಿಸಬಹುದು ನಿಮಗೆ. ನೋಡಿ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ನೋಡಿ ಹಿಟ್ಟು ನೋಡುವಾಗ ಸ್ವಲ್ಪ ನೀರಾಗಿದೆ. ಇದಕ್ಕೆ ಸ್ವಲ್ಪ ಅಕ್ಕಿ ಹುಡಿ ಸೇರಿಸಬಹುದು. ಆದ ಕಾರಣ ಪುನಃ 1/2 ಕಪ್ ತಗೊಂಡಿದ್ದೀನಿ. ಎಲ್ಲ ಹಾಕ್ತಾ ಇಲ್ಲ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ತೀನಿ. ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೃದುವಾಗಿರುವಂತಹ ಹಿಟ್ಟು ಬೇಕಾಗಿರೋದು. ನೋಡಿ ಹಿಟ್ಟು ರೆಡಿ ಆಗಿದೆ, ಈ ರೀತಿ ಇದೆ. ನಾನಿಲ್ಲಿ ಅದರ 1/2 ಕಪ್ಪಲ್ಲಿ 1/2 ಮಾತ್ರ ತಗೊಂಡಿರೋದು, ಅಂದ್ರೆ 1/4 ಕಪ್ ಮಾತ್ರ ಅಕ್ಕಿ ಹುಡಿ ತಗೊಂಡಿರೋದು, ಅಂದ್ರೆ ಟೋಟಲ್ 3/4 ಕಪ್ ಅಕ್ಕಿ ಹುಡಿ ತಗೊಂಡಿದ್ದೀನಿ. ನೋಡಿ ನೆಕ್ಸ್ಟ್ ಆಮೇಲೆ ನಮ್ಗೆ ಬೇಕಾಗಿರೋದು ಚಕ್ಕುಲಿ ಮಣೆ. ನೋಡಿ ಚಕ್ಕುಲಿ ಮಣೆ ತಗೊಂಡಿದ್ದೀನಿ. ಅದರಲ್ಲಿ ಚಕ್ಕುಲಿ ಮಾಡುವಂತಹ ಪ್ಲೇಟ್ ತಗೊಂಡಿದ್ದೀನಿ. ನೋಡಿ ಇದು. ಇನ್ನು ಇದ್ರ ಒಳಗಡೆ ಫುಲ್ ಆಗಿ ಎಣ್ಣೆ ಸ್ಪ್ರೆಡ್ ಮಾಡಬೇಕು. ಹಿಟ್ಟು ಅಂಟಬಾರ್ದು ಅಂತ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ಆಗಿ ಎಲ್ಲಾ ಭಾಗಕ್ಕೂ ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಫುಲ್ ಆಗಿ ಎಣ್ಣೆ ಸ್ಪ್ರೆಡ್ ಮಾಡಿದ್ಮೇಲೆ ನಾವು ರೆಡಿ ಮಾಡಿಟ್ಟಂತ ಕೈಗೂ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಿಟ್ಟನ್ನ ಈ ರೀತಿ ತೆಗ್ದ್ಬಿಟ್ಟು ಇದ್ರೊಳಗಡೆ ಹಾಕ್ಬಿಟ್ರೆ ಆಯ್ತು. ಎಷ್ಟು ಬೇಕೋ ಅದು ಫುಲ್ ಅದನ್ನು ಫುಲ್ ಆಗೋ ತನಕ ಹಾಕೊಳ್ಳಿ. ಇನ್ನು ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿ ಇದರಿಂದ ನಾವು ಚಕ್ಕುಲಿ ಮಾಡ್ತಾ ಇರೋದು. ಅಂದ್ರೆ ಬೆಳ್ಳುಳ್ಳಿ ಫ್ಲೇವರ್ ಅಲ್ಲಿ ಮಾಡುವಂತ ಒಂದು ಚಕ್ಕುಲಿ ರೆಸಿಪಿ. ಖಂಡಿತ ನೀವು ಇದುವರೆಗೆ ಇದನ್ನ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ನಿಮ್ಗೆ ಎಷ್ಟು ದೊಡ್ಡ ಚಕ್ಕುಲಿ ಬೇಕೋ ಆ ರೀತಿ ಮಾಡ್ಬೋದು. ಸಣ್ಣ ಚಕ್ಕುಲಿ ಬೇಕಿದ್ರೆ ಸಣ್ಣ ಸಣ್ಣ ಚಕ್ಕುಲಿ ಮಾಡ್ಬೋದು, ಇಲ್ಲ ತುಂಬಾ ಸುತ್ತು ಬೇಕಿದ್ರೆ ಆ ರೀತಿನೂ ಮಾಡ್ಬೋದು. ಅದು ನಿಮ್ಗೆ ಎಷ್ಟು ಬೇಕು, ಹೇಗೆ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ ನಾನು ಈ ರೀತಿ ಚಕ್ಕುಲಿ ಮಾಡ್ತಾ ಇದ್ದೀನಿ. ಈ ರೀತಿ ಪ್ಲೇಟ್ ಅಲ್ಲಿ ಮಾಡ್ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕಿದ್ರೆ ಸಾಕು. ಎಣ್ಣೆಯಲ್ಲೇ ಹಾಕ್ಬಿಟ್ಟು ಈ ರೀತಿ ಮಾಡೋದಿಕ್ಕಾಗಲ್ಲ, ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಮಾಡೋದಿಕ್ಕಾಗಲ್ಲ. ಎಣ್ಣೆ ಬಿಸಿ ಆಗಿದೆ. ನಾವು ಮಾಡಿಟ್ಟಂತಹ ಚಕ್ಕುಲಿಯನ್ನ ನಾನು ಇದ್ರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ನೋಡಿ ಈ ರೀತಿ 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು, ಇಲ್ಲ ಅಂದ್ರೆ ನಮ್ಗೆ ಗರಿ ಗರಿಯಾಗಿ ಸಿಗಲ್ಲ. ನೋಡಿ ನಾನು ಸಣ್ಣ ಕಡಾಯಿ ತಗೊಂಡಿರೋದು, ಅದಕ್ಕನ್ನೆಲ್ಲ ಹಾಕಿ ಫ್ರೈ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ 2-3 ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಒಂದೊಂದು ಫ್ರೈ ಆದ್ಮೇಲೆ ತೆಗ್ದ್ಬಿಟ್ಟು ಕೂಡಲೇ ಹಾಕೊಂಡ್ರೆ ಆಯ್ತು. 2 ಬದಿ ಕೂಡ ಮಾಡ್ಕೊಳ್ಳಿ. ನೋಡಿ ಒಂದು ಬದಿ ಫ್ರೈ ಆದ್ಮೇಲೆ ತಿರುಗಿಸಿ ಹಾಕ್ಬಿಟ್ಟು 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ನೋಡಿ ಇವಾಗ ಫ್ರೈ ಆಗಿದೆ. ಇದು ಒಂದು ಫ್ರೈ ಆಗಿದೆ. ಫ್ರೈ ಆದನ್ನ ತೆಗಿತಾ ಇದ್ದೀನಿ. ನೋಡಿ ಈ ರೀತಿ ಬರಬೇಕು, ಕಲರ್ ಎಲ್ಲ ಚೇಂಜ್ ಆಗಿ ಬರಬೇಕು. ಸ್ವಲ್ಪ ಕಡಿಮೆ ಫ್ರೈ ಆದ್ರೆ ಅದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನೋಡಿ ಈ ರೀತಿ ಇದೆ.
ಇನ್ನು ಇದೇ ರೀತಿ ಉಳಿದೆಲ್ಲ ಚಕ್ಕುಲಿ ಇದೇ ರೀತಿ ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಿ ರೆಡಿ ಮಾಡಿ ತರ್ತೀನಿ ನೋಡಿ. ಇದೇ ರೀತಿ ಹಾಕ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಕೂಡ ನಾವು ರೆಡಿ ಮಾಡಿಟ್ಟಂತಹ ಚಕ್ಕುಲಿ ಫ್ರೈ ಮಾಡಿ ರೆಡಿ ಮಾಡಿ ತರ್ತೀನಿ ನಾನು. ಚಕ್ಕುಲಿ ಎಲ್ಲ ರೆಡಿ ಆಗಿದೆ ನೋಡಿ. ಈ ರೀತಿ ಇದೆ, ನೋಡೋದಿಕ್ಕೂ ತುಂಬಾ ಚೆನ್ನಾಗಿದೆ, ಫ್ಲೇವರ್ ಕೂಡ ಸೂಪರ್ ಆಗಿರುತ್ತೆ. ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ನಾನು ಸಣ್ಣ ಚಕ್ಕುಲಿ ಮಾಡ್ಕೊಂಡಿದ್ದೀನಿ, ಅದೇ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಚಕ್ಕುಲಿ ಮಾಡ್ಕೊಂಡಿದ್ದೀನಿ. ಕ್ರಿಸ್ಪಿ ಆಗಿರುತ್ತೆ, ಗರಿ ಗರಿ ಆಗಿರುತ್ತೆ, ತಿನ್ನೋದಿಕ್ಕೂ ಕ್ರಿಸ್ಪಿ ಆಗಿರುತ್ತೆ. ಅದೇ ರೀತಿ ನೋಡಿ ಮುಟ್ಟುವಾಗ್ಲೇ ಚೆನ್ನಾಗಿ ಹುಡಿ ಹುಡಿ ಆಗುತ್ತೆ ನೋಡಿ. ಈ ರೀತಿ ಇದೆ ನಮ್ಮ ಚಕ್ಕುಲಿ, ನಾವು ಮಾಡಿರುವಂತಹ ಚಕ್ಕುಲಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಇವತ್ತೇ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಆಮೇಲೆ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ಓಕೆ, ಥ್ಯಾಂಕ್ ಯು.